ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ. ಆಲ್ರೆಡಿ ಟೈಟಲ್ಲು ತಮ್ಮನೆಲ್ಲೂ ನೋಡಿ ಗೊತ್ತಾಗಿರುತ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸುಮಾರು ವಿಡಿಯೋಗಳನ್ನು ಇವ್ರ ಬಗ್ಗೆ ನನ್ನ ಚಾನಲಲ್ಲಿ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಹೇಗಾಯಿತು ಏನಾಯಿತು ಅಂತ, ಇವ್ರು ಯಾರು, ಹೇಗಾಯಿತು ಏನಾಯಿತು ಅಂತ ಒಂದು ಕೊನೆ ವಿಡಿಯೋ ಡೀಟೇಲ್ ಆಗಿ ಮಾಡಿ ತಿಳಿಸ್ಬೇಕಂತ ಮಾಡಿದ್ದೀನಿ. ವಿಡಿಯೋ ಲಾಂಗ್ ಆಗಿರುತ್ತೆ, ಅವಶ್ಯಕತೆ ಇದ್ದರೆ ಪೂರ್ತಿ ವಿಡಿಯೋನ ಆರಾಮಾಗಿ ನೋಡಿ. ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ನನ್ನ ಕ್ಷಮಿಸಿ, ಮತ್ತು ಏನು ತಪ್ಪಾಗಿ ಹೇಳಿದ್ದೀನಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇವ್ರ ಹೆಸರು ಬಂದುಬಿಟ್ಟು ಪವನ್ ಅಂತ. ಪವನ್ 0119 ಅಂತ ಇವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ಇದೆ. 01pavon19 ಅಂತ ಹೇಳಿ ಹತ್ತತ್ರ 250K ಗೈಸ್, 2,50,000 ಫಾಲೋವರ್ಸ್ಗಳನ್ನು ಇವರು ಹೊಂದಿದ್ದಾರೆ ಅವರು ಇನ್ಸ್ಟಾಗ್ರಾಮ್ ಐ ಡಿಲಿ. ಸತತ 3-4 ವರ್ಷಗಳಿಂದ ಕಂಟಿನ್ಯೂ ಆಗಿ ಇವರು ಡ್ಯಾನ್ಸಿಂಗ್ ವಿಡಿಯೋಗಳನ್ನ ಮಾಡ್ತಾಯಿದ್ರು. ಅಂದರೆ ಸೋಷಿಯಲ್ ವರ್ಕ್ಗಳಲ್ಲಿ, ಬಸ್ ಸ್ಟ್ಯಾಂಡ್ಗಳಲ್ಲಿ, ಸೋಷಿಯಲ್ ಸ್ಥಳಗಳಲ್ಲಿ ಮಾಡ್ತಾರೆ, ಮತ್ತು ಸೋಷಿಯಲ್ ವರ್ಕ್ಗಳನ್ನು ಮಾಡ್ತಾಯಿದ್ರು. ಊಟ ಇಲ್ದವ್ರಿಗೆ ಊಟ ಕೊಡ್ತಾಯಿದ್ರು, ಹಾಸಿಗೆಗಳು ಕೊಡ್ತಾಯಿದ್ರು, ಆ ಥರ ಬಡವರ ಹೊಟ್ಟೆ ತುಂಬಿಸೋ ಕೆಲಸನ ಮಾಡ್ತಾಯಿದ್ರು. ರೀಲ್ಸ್ ವಿಡಿಯೋಗಳನ್ನು ಮಾಡ್ತಿದ್ರು. ಕೆಲವೇ ದಿನಗಳ ಹಿಂದೆ ಇವರ ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ 2 ಲಕ್ಷ ಚಂದಾದಾರರು, ಮೀನ್ಸ್ 200K ಕಂಪ್ಲೀಟ್ ಆಗಿರೋ ಕಾರಣದಿಂದ ಅವರ ಸ್ನೇಹಿತರೊಂದಿಗೆ ವಿಜೃಂಭಣೆಯಿಂದ ಅವರ ಆ ಒಂದು 2 ಲಕ್ಷದ ಚಂದಾದಾರನ ಹೊಂದಿರುವ ಚಾನಲ್ನ ಸಂಭ್ರಮ ಆಚರಣೆ ಕೂಡ ಮಾಡ್ಕೊಂಡಿದ್ರು. ಆ ಥರ ಮಾಡ್ಕೊಂಡಿದ್ರು, ಮಸ್ತಾಗಿ ವೀಡಿಯೋಸ್ಗಳನ್ನ ಮಾಡ್ತಿದ್ರು. ಆದರೆ ಏನು ಮಾಡೋದು, ಯಾವ ವಿಡಿಯೋ ಮಾಡಿದ್ರು, ಕಷ್ಟಪಟ್ಟು ಬೆಳೆದ್ರು ಕೂಡ ನಮಗೆ ಕರ್ನಾಟಕದ ಜನ ಸಪೋರ್ಟ್ ಮಾಡಿದರು. ಆ ನಗುಮುಖ ಯಾವತ್ತು ನಗುತ್ತಾ ವಿಡಿಯೋಗಳನ್ನ ಮಾಡ್ತಾಯಿದ್ರು. ಏನು ಮಾಡೋದು, ವಿಧಿ ಆಟ ಬೇರೆನೇ ಆಗಿರೋದ್ರಿಂದ ಅವರು ಬುಧವಾರ ರಾತ್ರಿ ಆಕ್ಸಿಡೆಂಟ್ ಆಯಿತು. ಹೌದು ಗೈಸ್, ಬುಧವಾರ ರಾತ್ರಿ ದಾವಣಗೆರೆ ಬಾಯ್ಸ್ ಹಾಸ್ಟೆಲ್ ರೋಡಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಗಿರೋ ಕಾರಣದಿಂದ, ಇದು ನನಗೆ ತಿಳಿದು ಬಂದಿರೋಂಥ ವಿಷಯ. ಆಕ್ಸಿಡೆಂಟ್ ಆಗಿರೋ ಕಾರಣದಿಂದ ಅವರು ಪ್ರಾಣವನ್ನು ಬಿಟ್ಟರು. ಯಾವ ಥರ ಆಕ್ಸಿಡೆಂಟ್ ಆಯ್ತಪ್ಪ ಅಂತಂದರೆ, ಅವರು ಬರ್ತಾಯಿದ್ರಂತೆ, ನೈಟು ಮನೆಗೆ ಹೋಗ್ತಾಯಿದ್ರಂತೆ. ಆ್ಯಕ್ಚುಲಿ ಅವರು ಬಾಯ್ಸ್ ಹಾಸ್ಟೆಲ್ ರೋಡಲ್ಲಿ ಮನೆಗೆ ಹೋಗ್ತಾ ಇರೋ ಟೈಮಲ್ಲಿ ಅವ್ರದ್ದು ಜಾವಾ ಬೈಕ್ ತೊಗೊಂಡಿದ್ರು ಅವರು, ಸಖತ್ತಾಗಿರೋ ಬೈಕು. ಆ ಬೈಕಲ್ಲಿ ಬರಬೇಕಾದ್ರೆ ರೋಡ್ ಬ್ರೇಕಿಗೆ ಬೈಕು ಸ್ಪೀಡಾಗಿ ಹಾರಿದಿರೋ ಕಾರಣ ಬೈಕ್ ಕಂಟ್ರೋಲ್ ಆಗಿಲ್ಲ ಅಂತೆ. ಸೊ ಸೈಡಲ್ಲಿರೋ ಒಂದು ಲೈಟ್ ಕಂಬಕ್ಕೆ ಅವರು ಗಾಡಿ ಡಿಕ್ಕಿ ಹೊಡೆದ್ಬಿಟ್ಟಿದೆ. ಡಿಕ್ಕಿ ಹೊಡೆದಿರೋ ಕಾರಣದಿಂದಾಗಿ ಅವರು ಪ್ರಾಣ ಪಕ್ಷಿನ ಕಳ್ಕೊಂಡಿದ್ದಾರೆ. ಹೌದು ಗೈಸ್, ಹಾಸ್ಪಿಟಲ್ಗೆ ಹೋಗಿದ ತಕ್ಷಣ ನೋಡಿದರೆ ಪ್ರಾಣ ಪಕ್ಷಿ ಹೋಗಿಬಿಟ್ಟಿದೆ ಅವ್ರದ್ದು. ಪವನ್ ಅವರು ಜೀವನ ಕಳೆದುಕೊಂಡಿದ್ದಾರೆ. ಈ ಥರ ಆಕ್ಸಿಡೆಂಟ್ ಆಗಿ ಅವರು ಜೀವನ ಅವರು ಕಳ್ಕೊಂಡಿದ್ದಾರೆ. ಸುಮಾರು ರೀಲ್ಸ್ಗಳನ್ನ ಮಾಡ್ತಿದ್ರು, ಅವ್ರ ಸ್ನೇಹಿತರಿಗೆಲ್ಲ ಸಪೋರ್ಟ್ ಮಾಡ್ತಾಯಿದ್ರು ಅವ್ರು ಬೆಳೆಯೋದಕ್ಕೆ. ತುಂಬ ವೀಡಿಯೋಸ್ಗಳನ್ನ ಮಾಡಿ 2.5 ಲಕ್ಷ ಫಾಲೋವರ್ಸ್ಗಳನ್ನ ಗಳಿಸಿ ಚೆನ್ನಾಗಿ ಜೀವನ ಮಾಡ್ತಾಯಿದ್ರು, ಆರಾಮಾಗಿದ್ದರು. ಅವ್ರು ಮೂಲತಃ ದಾವಣಗೆರೆ ಅವರು. ಈ ಥರ ವಿಡಿಯೋ ಮಾಡ್ತಾ ಇದ್ದರು. ನನಗೆ ಗೊತ್ತಿರುವಷ್ಟು ಅವ್ರ ಬಗ್ಗೆ ಇನ್ಫಾರ್ಮೇಷನ್ನ ನನಗೆ ತಿಳಿಸಿದ್ದೀನಿ. ಏನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮಿಸಿ, ಮತ್ತು ನಿಮಗೆ ಗೊತ್ತಿರೋ ಏನಾದರೂ ಹೊಸ ವಿಷಯ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.